ಆ, ಒಂದು ವಾರದಲ್ಲಿ ನಾವು ಕೆಲವೊಂದು ಘಟನೆಗಳನ್ನು ನೋಡಿದ್ದೀವಿ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು, ಪತ್ರಿಕೆಯಲ್ಲಿರ್ಬೋದು. ಭಾರತೀಯ ಜನತಾ ಪಕ್ಷದ ಬಗ್ಗೆ ನಮ್ಮ ಮಾಜಿ ನಗರ ಮಂಡಲದ ಅಧ್ಯಕ್ಷರಾದಂಥ ಶಂಕರ್ ಹೊಗಾರ್ ಅವರು ನಮ್ಮ ಆತ್ಮೀಯ ಗೆಳೆಯರೇ. ಮೊದಲು ಬಿಜಾಪುರ ಜಿಲ್ಲೆಯ ಬಿಜಾಪುರ ನಗರ ಮಂಡಲ ಅಧ್ಯಕ್ಷರಾಗಿದ್ದರು. ಅವರು ಬಸನಗೌಡ ಪಾಳ್ಯರ ಒಬ್ಬರ ಅಭಿಮಾನಿನೇ ಆಗಿದ್ದರು. ಅದರ ಹೆಚ್ಚು ಪಕ್ಷಕ್ಕಿಂತ ಹೆಚ್ಚು ಅವರು ಬಸನಗೌಡ ಪಾಳ್ಯರ ಅಭಿಮಾನಿಯಾಗಿದ್ದಾರೆ. ಅವರು ಈಗ ಕೆಲವೊಂದು ಪಕ್ಷದ ಬಗ್ಗೆ ಫೇಸ್ಬುಕ್ಗಳಲ್ಲಿ ಅಥವಾ ಹೇಳಿಕೆ ಕೊಡ್ತಾರೆ, ಎಲ್ಲ ಸತ್ಯಕ್ಕೆ ದೂರವಾಗಿದ್ದಾವೆ. ಇವತ್ತು ನಾವು ಜಿಲ್ಲಾಧ್ಯಕ್ಷನಾದ ತಕ್ಷಣ ಭಾರತೀಯ ಜನತಾ ಪಕ್ಷದಲ್ಲಿ ಎಲ್ಲ ರೀತಿಯಿಂದಲೂ ಸಂಘಟನೆ ನಡೀತಾ ಇದೆ. ಯಾಕೆ ತಮ್ಗೆ ಗೊತ್ತಿದ್ದ ಹಾಗೆ ಜನಾಕ್ರೋಶ ಯಾತ್ರೆ ಇರ್ಬೋದು, ಮುಂದೆ ಬರ್ತಕ್ಕಂಥ ಎಲ್ಲ ಪಕ್ಷದ ಏನು ಕೊಟ್ಟಂಥ ಹೋರಾಟಗಳನ್ನು ಕೂಡ ನಾವು ಯಶಸ್ವಿಯಾಗಿ ನಾವು ಮಾಡಿದ್ದೀವಿ. ಕಳೆದ 10-15 ದಿನಗಳ ಹಿಂದೆ ರೈತರಿಗಾದಂಥ ಅನ್ಯಾಯದ ವಿರುದ್ಧ ಕೂಡ ರೈತ ಹೋರಾಟ ಕೂಡ ಇಲ್ಲಿ ಭಾಳ ಯಶಸ್ವಿಯಾಗಿ ಆಯಿತು. ನಮ್ಮ ರೈತ ಮೋರ್ಚಾ ಅಧ್ಯಕ್ಷರಾದಂಥ ಬಾಲರಾಜ್ ರೆಡ್ಡಿ ಅವರ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಎಸ್.ಪಿ. ನಡೇಳೆ ಅವರು ಇಬ್ಬರು ಮುಖಾಂತರ ಇಡೀ ಬಿಜಾಪುರ ಜಿಲ್ಲೆಯ ಎಲ್ಲ ಅಭಿಮಾನಿಗಳು ಪದಾಧಿಕಾರಿಗಳು ಕೂಡ ಆ ಕಾರ್ಯಕ್ರಮ ಯಶಸ್ವಿ ಮಾಡಿದೆವು. ಇವತ್ತು ಬೆಂಗಳೂರಿಗೆ ಬಿಜಾಪುರ ಜಿಲ್ಲೆ ಎಲ್ಲ ಪದಾಧಿಕಾರಿ ಕರೆಸಿದ್ದಾರೆ. ಜಿಲ್ಲಾಧ್ಯಕ್ಷ ಹಣ ತೆಗೆದುಕೊಂಡು ಪದಾಧಿಕಾರಿ ಕೊಡ್ತಾ ಇದ್ದಾನೆ ಅಂತಕ್ಕಂಥ ಏನು ತಪ್ಪು ಹೇಳಿಕೆಗಳು ಪತ್ರಿಕೆಯಲ್ಲಿ ಬರ್ತಾ ಇದೆ. ಅವು ಭಾಳ ಶುದ್ಧ ಸುಳ್ಳು. ಯಾಕಂದ್ರೆ ನಾವು ಬೆಂಗಳೂರಿಗೆ ನಾವು ಕರೆಸಿದ ಉದ್ದೇಶ ಬಿಜಾಪುರ ಜಿಲ್ಲೆ ಮಾತ್ರ ಅಲ್ಲ, ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಂದಲೂ ಕೂಡ ಸಂಘಟನಾತ್ಮಕವಾಗಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ BY ವಿಜಯೇಂದ್ರ ಅವರು ಯುವಕರಾಗಿದ್ದು, ಅವರ ಗುರಿ ರಾಜ್ಯದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಪದಾಧಿಕಾರಿಗಳ ಕಾರ್ಯಕರ್ತರ ಚುನಾವಣೆ JP TP ಬರ್ತಕ್ಕಂಥ ಚುನಾವಣೆ ಗೆಲ್ಲಬೇಕು ಅಂತಕ್ಕಂಥ ಒಂದು ಮಹದಾಶ ಇಟ್ಕೊಂಡು ಅವು ಎಲ್ಲ ಜಿಲ್ಲೆಯ ಭಾರತೀಯ ಜನತಾ ಪದಾಧಿಕಾರಿ ಜಿಲ್ಲೆ ಬೆಂಗಳೂರಿಗೆ ಕರೆಸಿ ಸಂಘಟನಾತ್ಮಕವಾಗಿ ಚರ್ಚೆ ಮಾಡಿದ್ದಾರೆ. ಅಲ್ಲಿ ಯಾವ ಥರದ ಭಿನ್ನಾಭಿಪ್ರಾಯಗಳಿಲ್ಲ. ನನಗೆ ಬೆಂಗಳೂರಿಗೆ ಆ ಮೀಟಿಂಗ್ನಲ್ಲಿ ಕೂಡ ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಕೂಡ ನನಗೆ ಮತ್ತಷ್ಟು ಶಕ್ತಿಯನ್ನು ತುಂಬಿ ಕಳಿಸಿದ್ದಾರೆ. ಯಾಕಂದ್ರೆ ನಾನು ಜಿಲ್ಲಾಧ್ಯಕ್ಷನಾದ ನಂತರ ಎಲ್ಲ ಭಾರತೀಯ ಜನತಾ ಪದಾಧಿಕಾರಿ ಕರ್ಕೊಂಡು ನಾವು ಮಾಡಿದಂಥ ಹೋರಾಟಗಳನ್ನು ಮಾಡಿದಂಥ ಜಿಲ್ಲೆಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ತೆಗೆದುಕೊಂಡು ಹೋರಾಟ ಮಾಡಿದಿರ್ಬೋದು, ಎಲ್ಲವನ್ನು ಕೂಡ ಅವರು ಗಮನಿಸಿನೇ ಹೇಳಿದರು, ಇಲ್ಲ ಒಬ್ಬ ಬಿಜಾಪುರ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷ ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ತಿದೆಯಾ ಅಂತಕ್ಕಂಥ ಒಂದು ಹುರುಪನ್ನು ಕೊಟ್ಟು ಕಳಿಸಿದ್ದಾರೆ ನನಗೆ. ಇಲ್ಲೇ ಪದಾಧಿಕಾರಿಗಳ ಆಯ್ಕೆ ಅಲ್ಲಿ ಏನೇನೋ ತಪ್ಪು ಚರ್ಚೆ ಆಯಿತು ಅಂತಕ್ಕಂಥದ್ದು, ಆ ಜಿಲ್ಲಾಧ್ಯಕ್ಷರಿಗೆ ರಾಜ್ಯಾಧ್ಯಕ್ಷರಿರ್ಬೋದು ಬೇರೆ ಏನೋ ಬೇಯಿದ್ರು ಅಂತ ಯಾವ ಘಟನೆಗಳು ನಡೆದಿಲ್ಲ. ನಿಜವಾಗಿ ಕೂಡ ನಮ್ಮ ಸದಾನಂದ ಗೌಡರು ನನ್ನ ಬಗ್ಗೆ ಅವ್ರು ಹೇಳಿದಂಥ ಚರ್ಚೆಯಲ್ಲಿ ನನ್ನ ಮುಖ ಲಕ್ಷಣವನ್ನು ಗಮನಿಸಿ ಹೇಳಿರೋರು. ಎಂಥ ನಿನ್ನಲ್ಲಿ ಒಂದು ನನ್ನ ಬಗ್ಗೆ ಅಪಾರವಾದ ಗೌರವದಿಂದ ಮಾತನಾಡಿದರು. ಭಾಳ ವಿಶೇಷವಾಗಿ ನನ್ನ ಜಿಲ್ಲಾಧ್ಯಕ್ಷನಿಗೆ ಅಲ್ಲಿ ಗೌರವ ಸಿಗ್ತಕ್ಕಂಥ ಕೆಲಸ ಆಗಿದ್ದು ಹೊರತು ಅಲ್ಲಿ ಯಾವ ಕೆಟ್ಟ ಘಟನೆ ನಡೆದಿಲ್ಲ. ನಾವು ಮನೆ ಅಂದ ಬಳಿಕ ಅದು ಮನೆಯ ಸಂಬಂಧ ಪದಾಧಿಕಾರಿಗಳು ಏನಾಗಿದೆ ಅಂದರೆ ಈ ಭಾರತೀಯ ಜನತಾ ಪಕ್ಷ ಇವತ್ತು ಕಾಂಗ್ರೆಸ್ಸಿನ ದುರಾಡಳಿತವನ್ನು ಕಂಡು ಈ ಭಾರತೀಯ ಜನತಾ ಪಕ್ಷಕ್ಕೆ ಭಾಳಷ್ಟು ಜನ ಇವತ್ತು ಈ ಕಡೆ ನಮ್ಮ ಪಕ್ಷಕ್ಕೆ ನೋಡ್ತಾ ಇದ್ದಾರೆ. ಯಾಕಂದ್ರೆ ಮತ್ತು ಇಲ್ಲೇ ಪದಾಧಿಕಾರಿ ಆಗಬೇಕು ಅಂತಕ್ಕಂಥ ಉತ್ಸಾಹ ಹೆಚ್ಚಾಗ್ಯದ. ಆದರೆ ನಾನು ಪದಾಧಿಕಾರಿಗಳಿಗೆ ಹಣ ಪಡೆದುಕೊಂಡು ಪದಾಧಿಕಾರಿ ಗುರುತಿಸ್ತಕ್ಕಂಥ ಅನಿವಾರ್ಯತೆ ನನಗಿಲ್ಲ. ನಾನು ಆ ಥರದ ವ್ಯಕ್ತಿತ್ವನ ಕಡೆ ಇಲ್ಲ. ನಾನು ಯಾವುದೋ ಹಣದ ಆಶಯಕ್ಕೆ ಬೀಳ್ತಕ್ಕಂಥ ವ್ಯಕ್ತಿ ನಾನಲ್ಲ. ಇದು ಭಾಳಷ್ಟು ಬಿಜಾಪುರ ಜಿಲ್ಲೆಯ ಜನರಿಗೆ ಕೂಡ ಗೊತ್ತೈತಿ. ಅಂಥ ಕೆಟ್ಟ ವಿಚಾರ ಇಟ್ಕೊಂಡು ಪಕ್ಷ ಕಟ್ಟೋದಿಲ್ಲ. ಒಟ್ಟು ಎಲ್ಲರೂ ಒಂದಾಗಿ ಪಕ್ಷವನ್ನು ಮುಂದೆ ಬರ್ತಕ್ಕಂಥ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಗೆಲ್ಲಿಸುವ ಮೂಲಕ ಮತ್ತು ನನ್ನ ಶಕ್ತಿಯನ್ನು ನಮ್ಮ ಭಾರತೀಯ ಜನತಾ ಪಕ್ಷ ಎಲ್ಲ ಹಿರಿಯರ, ಯಾಕೆ 8 ಮತಕ್ಷೇತ್ರದಲ್ಲಿ ಮುಖಂಡರದ ಆ ಎಲ್ಲ ಮುಖಂಡರವನ್ನು ಒಳಗೊಂಡು ಎಲ್ಲ ಭಾರತೀಯ ಜನತಾ ಕೂಡಿಕೊಂಡು ಈ ಭಾರತೀಯ ಜನತಾ ಜಿಲ್ಲೆಯಲ್ಲಿ ನಾವು ಶಕ್ತಿಯುತವಾಗಿ ಬೆಳೆಸ್ತಕ್ಕಂಥ ಏನು ನಮ್ಮ ಎಲ್ಲರ ಪ್ರಯತ್ನ ಇವತ್ತು ಕೆಲವೊಬ್ಬರಿಗೆ ಅದನ್ನು ನೋಡಲಿಕ್ಕಾಗದೇ ತಪ್ಪು ಹೇಳಿಕೆ ಕೊಡ್ತಾ ಇದ್ದಾರೆ. ಪಕ್ಷದ ಬಗ್ಗೆ ಮಾತನಾಡ್ತಕ್ಕಂಥದ್ದು. ಯಾಕಂದ್ರೆ ವ್ಯಕ್ತಿಯನ್ನು ನಂಬ್ಕೊಂಡಂಥ ವ್ಯಕ್ತಿಗಳು, ಪಕ್ಷ ನಂಬ್ಕೊಂಡಂಥ ವ್ಯಕ್ತಿಗಳು ಮಾತನಾಡಿದ್ರೆ ನಮಗೇನು ಅನಿಸೋದಿಲ್ಲ. ಒಬ್ಬ ವ್ಯಕ್ತಿಯನ್ನು ನಂಬ್ಕೊಂಡು ರಾಜಕಾರಣ ಮಾಡುವಂಥವ್ರಿಗೆ ನಮ್ಮ ಪಕ್ಷದ ಬಗ್ಗೆ ಮಾತನಾಡ್ತಕ್ಕಂಥ ಒಂದು ಅವರಿಗೆ ಇದು ಅಂದ್ರೆ ಅವ್ರಿಗೆ ಒಂದು ಇದು ಇರೋದಿಲ್ಲ, ಆ ಶಕ್ತಿ ಇರೋದಿಲ್ಲ ಅವರಿಗೆ.
ಅದಕ್ಕೆ ಅಷ್ಟು ಹೇಳ್ತೀನಿ, ಯಾರೇ ಬಿಜಾಪುರ ಜಿಲ್ಲೆಯ ಜನತೆಗೆ ನನ್ನೊಂದು ಮನವಿ ಅದ, ನನ್ನ ಬಗ್ಗೆ ಅಥವಾ ನನ್ನ ಪಕ್ಷದ ಬಗ್ಗೆ ಯಾರಾದರೂ ಕೆಟ್ಟ ಹೇಳಿಕೆಗಳನ್ನು ಕೊಟ್ಟಾಗ ಅವು ಸತ್ಯಕ್ಕೆ ದೂರವಾಗಿರ್ತಾವೆ. ಇದು ಬಿಜಾಪುರ ಜಿಲ್ಲೆಯ ಜನತೆಗೆ ಭಾರತೀಯ ಜನತಾ ಪಕ್ಷದ ಬಾಯಿಗಳು ಯಾವಾಗಲೂ ತೆಗೆದಿರುತ್ತದೆ. ಏನಾದರೂ ನಮ್ಮಲ್ಲಿ ನಡೆದಂಥ ತಪ್ಪುಗಳಿದ್ರೆ ನೀವು ನೇರವಾಗಿ ಬಂದು ನನ್ನ ಪ್ರಶ್ನೆ ಮಾಡೋ ಹಕ್ಕನ್ನು ನಮ್ಮ ಬಿಜಾಪುರ ಜಿಲ್ಲೆಯ ಮಹಾಜನತೆಗೆ ನಾನು ಕೊಟ್ಟಿದ್ದೇನೆ. ನಾನು ಬಿಜಾಪುರ ಜಿಲ್ಲೆಯ ಒಬ್ಬ ಸೇವಕ, ಭಾರತೀಯ ಜನತಾ ಪಕ್ಷದ ಒಬ್ಬ ಸೇವಕ. ನನ್ನ ಅಧ್ಯಕ್ಷ ಅನ್ನೋಕ್ಕಿಂತಲೂ ನಮ್ಮ 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 ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಯಾವ ರೀತಿ ನಾನು ಸೇವಕ ಅಂತ ಕರೀತಾರ, ಆ ರೀತಿ ನಾನು ಕೂಡ ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದಲ್ಲಿ ಒಬ್ಬ ಸೇವಕನಾಗಿ ಕೆಲಸ ಮಾಡ್ತೇನೆ ಅಂತಕ್ಕಂಥ ಒಂದು ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ. ನಮ್ಮ ರಾಜ್ಯದ ಅಧ್ಯಕ್ಷರು BY ವಿಜಯೇಂದ್ರ ಅವರು ಕೂಡ ಇವತ್ತು ಯುವಕರಾಗಿ ಇವತ್ತು ಅವರು ಪಕ್ಷ ಸಂಘಟನೆಗಾಗಿ ಅವರು ಪಡ್ತಕ್ಕಂಥ ಹೋರಾಟ ಇರ್ಬೋದು, ಅವರು ತೆಗೆದುಕೊಂಡಂಥ ನಿಲುವುಗಳು ಇವತ್ತು ಪ್ರತಿ ಕ್ಷಣವೂ ಒಂದು ಸೆಕೆಂಡು ಕೂಡ ಸಮಯವನ್ನು ವೇಸ್ಟ್ ಮಾಡದೆ ಪಕ್ಷದ ಸಂಘಟನೆಗಾಗಿ ಇವತ್ತು ನಮಗೆ ಇಡೀ ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಜನತೆಗೆ ಅವರ ಶಕ್ತಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಅಂಥ ಬೆಳವಣಿಗೆಗಳು ನಾವು ಜಿಲ್ಲೆಯ ಅಧ್ಯಕ್ಷನಾದವನಿಗೆ ಮಾಹಿತಿ ಇರೋದಿಲ್ಲ. ಆದರೆ ನಾನು ಹೇಳೋದಿಷ್ಟೇ, ನಾ ಒಂದು ಮತಕ್ಕೂ ಕೂಡ ಬೆಲೆ ಕೊಡ್ತಕ್ಕಂಥ ವ್ಯಕ್ತಿ, ರಾಜಕಾರಣಿಗೆ ಒಂದು ಮತನೂ ಕೂಡ ನಾನು ಬೆಲೆ ಕೊಡ್ತಕ್ಕಂಥ ವ್ಯಕ್ತಿ. ಆ ಬಸವನಗೌಡರ ಬಗ್ಗೆ ಕೆಟ್ಟ ಮಾತಾಡಕ್ಕೆ ಹೋದಿಲ್ಲ ನಾನು. ಆದರೆ ಅವ್ರು ಬಂದ ತಕ್ಷಣ ಅಂತ ಹೋದ ನಂತರ ಮೊದಲು ಅವರಿದ್ದಾಗ ಇಲ್ಲಿ ಭಾರತೀಯ ಜನತಾ ಪಕ್ಷ ಕಚೇರಿಗೇ ಭಾಳಷ್ಟು ಭಾರತೀಯ ಜನತಾ ಪದಾಧಿಕಾರಿ ದೂರಿದ್ದರು. ಇಡೀ ವಿಜಯಪುರ ಜಿಲ್ಲೆ ಪದಾಧಿಕಾರಿ ಇವತ್ತು ಭಾರತೀಯ ಜನತಾ ಪಕ್ಷ ಕಚೇರಿಗೆ ಬರ್ತಾ ಇದ್ದಾರೆ. ಆ ಥರದ ಹೇಳಿಕೆ ಹೇಳೋ ತಪ್ಪು. ಅದರ ಬಗ್ಗೆ ಗೌರವ ಇದೆ. ಈಗ ಒಂದು ಮತಕ್ಕೂ ಬೆಲೆ ಕೊಡ್ತಕ್ಕಂಥ ಜಿಲ್ಲಾ ಅಧ್ಯಕ್ಷ ನಾನಾಗಿರೋದ್ರಿಂದ ಅವ್ರ ಬಗ್ಗೆ ನಾನು ಕೆಟ್ಟದನ್ನು ಮಾತನಾಡಲಿಕ್ಕೆ ಹೋಗುವುದಿಲ್ಲ. PPP ಹೋರಾಟಗಾರರು ಅನೌನ್ಸ್ ಹಾವೇರಿಯಲ್ಲಿ ಯಾವ ರೀತಿ ಅವತ್ತು ಅದನ್ನು ಶಂಕುಸ್ಥಾಪನೆ ಮಾಡಿದರು ಅಲ್ಲ, ಅಧಿಕೃತವಾಗಿ ಏನು ಹೇಳಿದ್ದಾರೆ ಸರ್? ಮುಂದಿನ ದಿನಮಾನದಲ್ಲಿ ಹೇಳ್ತಾ ಇದ್ದಾರೆ ಅವರು. ಮುಂದಿನ ದಿನಮಾನ ಅಂದ್ರೆ ಯಾವಾಗ ಅಂದ್ರೆ ನೀವು ಇರೋದಿಲ್ಲ, ಸ್ವಲ್ಪ ದಿವಸದಲ್ಲಿ ಹೋಗ್ತಾ ಇದ್ದೀರಿ. ಈಗ ಮನೆಗೆ ಹೊಂಟಿದ್ರಿ. ಈಗ ಮನೆಗೆ ಹೋಗೋದ್ರಾಗ ನೀವು ಈಗ ಮಾಡಿದ್ರೆ ನಿಮ್ಗೊಂದು ಈ ಕೊನೆ ಹಂತದಲ್ಲಿ ಇವತ್ತು ಮುಖ್ಯಮಂತ್ರಿ ಕೊನೆ ಹಂತದಲ್ಲಿ ಇದ್ದೀರಿ ನೀವು. ಮುಂದೆ ನಿಮ್ಗೆ ಅವಕಾಶ ಸಿಗುತ್ತೆ ಗೊತ್ತಿಲ್ಲ. ಇಂಥ ಅವಕಾಶದಲ್ಲಿ ಬಿಜಾಪುರ ಜನತೆಗೆ ನೀವು ಈ ಮಟ್ಟಕ್ಕೆ ಬರಬೇಕಾದ್ರೆ ಮುಖ್ಯಮಂತ್ರಿಗಳು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಾರ ಬಿಜಾಪುರ ಜಿಲ್ಲೆ ಜನತೆ ಅವ್ರಿಗೆ ಕೊಟ್ಟಿದ್ದಾರೆ. ಆ ಬಿಜಾಪುರ ಜಿಲ್ಲೆ ಜನತೆಗೆ ನೀವು ನಿನ್ನೆ ಬಂದಂಥ ಕಾರ್ಯಕ್ರಮದಲ್ಲಿ ನೀವು ಮೋಸದ ಮಾತುಗಳನ್ನ ಆಡೋಗಿದ್ದೀರಿ. ಅಲ್ಲಿ ಕ್ಲಿಯರ್ ಕಟ್ ಏನೂ ಇಲ್ಲ ಸರ್. ನೋಡ್ರಿ, ನಾವು ಕ್ರೆಡಿಟ್ ತೊಗೋಬೇಕಾಗಿತ್ತಂದ್ರೆ ಇವತ್ತು ನಮಗೂ ನೋವಾಗ್ಯದ. ಅವತ್ತು ಹೋರಾಟಕ್ಕೆ ನಾವು ಹೋಗ್ಬೇಕಾಗಿತ್ತು ಅನ್ಸಾತೈತಿ. ಅವ್ರ ಮನೆಗೆ ಉಸ್ತುವಾರಿ ಮಂತ್ರಿಗಳ ಮನೆಗೆ ಅವತ್ತು ಅವರು ಹೋಗಿದ್ರಂದ್ರೆ ನಾವು ಕ್ರೆಡಿಟ್ ತೊಗೋಬಾರ್ದ ದೇಶದಲ್ಲಿ ಹೋಗಿಲ್ಲ. ಅವತ್ತು ನಾವು ಸಾಕಷ್ಟು ಅವ್ರ ವೇದಿಕೆಗೆ ಹೋಗಿದ್ದೀವಿ. ವೇದಿಕೆಗೆ ಹೋದ್ರೆ ನಾವು ಭಾರತೀಯ ಜನತಾ ಧ್ವಜ ತೆಗೆದು ಹೋಗಿದ್ದೀವಿ. ಅವತ್ತು ರಾತ್ರಿ ಟೆಂಟ್ ಕೇಳ್ತಕ್ಕಂಥದ್ದು ಏನು ಅವಶ್ಯಕತೆ ಇತ್ತು ಅವರಿಗೆ? ಅವ್ರೇನು ಗುಂಡಾಗಳ? ಅವ್ರು ಮಾಡಿದ ಸಾಧನೆಗಳನ್ನು ಮತ್ತೆ ಅವ್ರು ಹೇಳ್ತಕ್ಕಂಥದ್ದು ಇಲ್ಲ, ಅವ್ರು ಶಿವಾಂತ್ ಪಾಲ್ಡೆ ಕುಣಿಸಿದಾರ ಕೆಲವೊಬ್ರು ಹೇಳ್ತಾರ. ಇದೆಲ್ಲ ಹೇಳಿಕೆಗಳ ಉತ್ತರ ಇವು. ಅವ್ರು ಯಾವ ಶಿವಾಂತ್ ಪಾಲ್ಡರಿಗೆ ಸಂಬಂಧ ಇಲ್ಲ, ಯಾರು ಭಾರತೀಯ ಜನತಾ ಪಕ್ಷ ಸಂಬಂಧ ಇಲ್ಲ, ಆ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧ ಇಲ್ಲ. ಅವ್ರು ನಿರಂತರ ಹೋರಾಟಗಾರರು. ಅವ್ರು ಬಿಜಾಪುರ ಜಿಲ್ಲೆಗೆ ಆ ಟೀಮ್ ಅದು ಭಾಳ ಒಳ್ಳೆಯ ಟೀಮ್ ಅದು. ನಾನು ಭಾಳಷ್ಟು ಅವರನ್ನು ಆ ಗೌರವದಿಂದ ಕಾಣ್ತೀನಿ. ಅವ್ರು ಯಾಕಂದ್ರೆ ಪ್ರತಿ ಹಂತದಲ್ಲಿಯೂ ಕೂಡ ನ್ಯಾಯ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಜಿಲ್ಲೆಗೆ ಮಾಡ್ತಾ ಇದ್ದಾರೆ ಅವರು. ಸರ್ ನೋಡ್ರಿ, ಕಾನೂನಾತ್ಮಕವಾಗಿ ನಾ ಆಗಲೇ ಹೇಳಿದಾಗೆ ನಮ್ಮ ಭಾರತ ಅಸೋಸಿಯೇಷನ್ ಅಧ್ಯಕ್ಷರಾದಂಥ DG ಬಿರಾದರ್ ವಕೀಲರು ಅದೇ ಆದ ಟೀಮ್ ಇದೆ. ಅದು ವಕೀಲರು ಅವರಿಗೆ ಕೂಡ ನೋವಾಗಿದೆ. ಇಡೀ ಭಾರತ ಅಸೋಸಿಯೇಷನ್ ಕೂಡ ಇವತ್ತು ಈ ಮಾಡಿದಂಥ ಕೃತ್ಯ ಭಾಳ ನೋವನ್ನು ತಂದಿದೆ. ಅದು ಯಾಕಂದ್ರೆ ಹಾಕಿದಂಥ ಕಲಮ್ ನೋಡಿದಾಗ ಆ ಕಲಮ್ ಅವಕ್ಕೆ ಸಂಬಂಧ ಇಲ್ಲ. ನೀವು ಎಲ್ಲಿ ಎಂಥ ಗುಂಡಾಗಳಿಗೆ ನೀವು ಪ್ರಚೋದನೆ ಕೊಡ್ತೀರಿ, ಆದರೆ ಈ ಹೋರಾಟಗಾರರಿಗೆ ನ್ಯಾಯ ಕೊಡ್ತಕ್ಕಂಥ ಆ ದೇವರುಗಳ ಬಿಜಾಪುರ ದೇವರುಗಳವರು, ಆ ದೇವರುಗಳಿಗೆ ಕೊಡ್ತಕ್ಕಂಥ ಶಿಕ್ಷೆ ಏನ್ರಿ ಇದು ನೀವು ಮಾಡ್ತಕ್ಕಂಥದ್ದು? ನಾವು ಉಸ್ತುವಾರಿ ಮಂತ್ರಿಗಳಿಗೆ ಇನ್ನೂ ಕೂಡ ಮನವಿ ಮಾಡ್ತಾ ಇದ್ದೇನೆ, ನೀವು ಈ ವರ್ತನೆಯಿಂದ ಹೊರಗೆ ಬರ್ರಿ, ಬಿಜಾಪುರ ಜಿಲ್ಲೆ ಜನತೆಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡ್ರಿ ಅಂತಕ್ಕಂಥ ನಾ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷ ನಾಯಕ ಕೂಡ ಅವ್ರನ್ನ ಮನವಿ ಮಾಡ್ತಾ ಇದ್ದೀನಿ.